ಒಂದು ಕಡೆ ಮಳೆಗಾಲ, ಇನ್ನೊಂದು ಕಡೆ ಬರಗಾಲ. ಒಂದು ಕಡೆ ಮಳೆ ಆದರೆ ಮತ್ತೊಂದು ಕಡೆ ಬರಗಾಲ. ಬರ ನಿವಾರಣೆಗೆ ಮೋಡ ಬಿತ್ತನೆ ಅಗತ್ಯ ಅಂತ ಸಚಿವ ಸತೀಶ್ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಬರದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದನ್ನು ನೀಗಿಸಬೇಕೆಂದರೆ ಮೋಡ ಬಿತ್ತನೆಯೇ ಸೂಕ್ತವಾದಂತಹ ಮಾರ್ಗ, ಸೂಕ್ತವಾದಂತಹ ದಾರಿ. ಈ ಬಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ಸತೀಶ್ ಹೇಳ್ತಾರೆ. ಆದಷ್ಟು ಬೇಗ ಮೋಡ ಬಿತ್ತನೆಯನ್ನ ಮಾಡ್ತೀವಿ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಮಳೆಗಾಲ, ಮತ್ತೊಂದು ಕಡೆ ಬರಗಾಲ. ಬರ ನಿವಾರಣೆಗೆ ಮೋಡ ಬಿತ್ತನೆಯ ಅಗತ್ಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿದ್ದು ಬರದ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಇದನ್ನು ನೀಗಿಸಬೇಕೆಂದರೆ ಮೋಡ ಬಿತ್ತನೆಗೆ ಸೂಕ್ತವಾದಂತಹ ದಾರಿ, ಸೂಕ್ತವಾದಂತಹ ಒಂದು ಮಾರ್ಗ ಅನ್ನುವಂತಹ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಳೆ ಆಗ್ತಾ ಇದೆ ನಿಜ, ಆದರೆ ಕೆಲ ಪ್ರಾಂತ್ಯಗಳಲ್ಲಿ ಬರಗಾಲ ಬರುವಂತಹ ಸಾಧ್ಯತೆ ಮಾಡಿದ್ದಾರೆ. ಸಭೆ ಆಗಿದೆ. ಸೊ ಈಗ ನಾವು ಕೂಡ ನಮ್ಮ ಉಸ್ತುವಾರಿಯಲ್ಲಿ ಕೂಡ ಒಂದು ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಸಭೆ ಮಾಡಬೇಕಂತ. ಸೊ ಅದು ಮಾಡಿದ್ದೀವಿ. ಸೊ ಈಗಾಗಲೇ ನಮ್ಮ ಸಮ್ಮುಖದಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಮಾಡಿದ್ದೀವಿ. ಅಂಥ ಆತಂಕ ಪಡುವಂಥ ಸಮಸ್ಯೆ ಏನಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗಾಗಲೇ ನಮ್ಮ ಕುಡಿ ನೀರು ಕೂಡ 2 ತಿಂಗಳವರೆಗೆ ಮುಂಚೆನೇ ನಾವು ಡ್ಯಾಮ್ನಲ್ಲಿ ಸ್ಟಾಕ್ ಮಾಡಿ ಇಟ್ಟಿದ್ದೆವು. ಮತ್ತು ಇವತ್ತಿಂದ ನೀರು ಬರಲಿಕ್ಕೆ ಡ್ಯಾಮ್ಗೆ ಪ್ರಾರಂಭ ಆಗಿದೆ. ಸೊ ನಾಳೆ ಇನ್ನೂ ಹೆಚ್ಚಾಗ್ಬೋದು, ನಾಳೆ ಇನ್ನೂ ಹೆಚ್ಚಾಗ್ಬೋದು. ಬಹುಶಃ ನಮಗೇನು ಆತಂಕ ಇತ್ತು ಮಳೆ ಆಗ್ತಿಲ್ಲ, ನೀರು ಬರ್ತಾರ ಡ್ಯಾಮ್ಗೆ ಅಂತ, ಅದು ಇವತ್ತಿಂದ ನಮ್ಮನ್ನೆಲ್ಲ ಆ ಒಂದು ಭಯದಿಂದ ಮುಕ್ತಿ ಮಾಡಿದೆ. ಬಹುಶಃ ಒಂದು ವಾರ ಮಳೆ ಆದರೂ ಕೂಡ ಒಂದು 4-5 ತಿಂಗಳಿಗೆ ಬೇಕಾಗುವಷ್ಟು ನೀರು ಸಂಗ್ರಹಣೆ ಆಗುತ್ತೆ, 5 ಡೇಸ್. ಸೊ ಹೆಚ್ಚಾದರೆ ಅದು ಆಟೋಮೆಟಿಕ್ಕಾಗಿ ನಮ್ಗೆ ಅನುಕೂಲ ಆಗಿದೆ. ಈಗಂತೂ ಸದ್ಯಕ್ಕಂತೂ ನಾವು ಆತಂಕ ಪಡ್ತಾ ಇದ್ದೀವಿ ಮಳೆ ಆಗದಿದ್ರೆ ಹೆಂಗೆ ಅಂತ. ಅನುಕೂಲ ಆಗಿದೆ. ಮತ್ತು ನಿನ್ನೆ ಇವತ್ತಿಂದ 3 ದಿವಸದ ಮಳೆ ಚೆನ್ನಾಗಾಗ್ತದೆ. ಇನ್ನೂ 3-4 ದಿವಸ ಮಳೆ ಆಗುವಂಥ ಒಂದು ನಿರೀಕ್ಷೆ ಇದೆ. ಇಷ್ಟಾದರೆ ಸದ್ಯದ ಏನು ಸಮಸ್ಯೆ ಇದ್ದ ನಾವು ಪಾರ ಆಗ್ತೀವಿ. ಅಕಸ್ಮಾತ್ ಕೂಡ ನೀರು ಇನ್ನು ಕರ್ನಾಟಕಕ್ಕೆ ಕಾದಿದೆ ಮಹಾ ವಿಪತ್ತು. ಅಲ್ಲಲ್ಲಿ ಮಳೆಯಾಗುವಂತಹ ಚಾನ್ಸಸ್ಗಳು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಆದರೂ ಕೂಡ ಒಂದು ಮಹಾ ಸಂಕಷ್ಟ ಮತ್ತೆ ಮರುಕಳಿಸಲಿಕ್ಕಿದೆ. 150 ವರ್ಷಗಳಲ್ಲಿ ಎಂದಿಗೂ ಕೂಡ ಬರದಂತಹ ಭೀಕರ ಬಿಕ್ಕಟ್ಟು ಈಗ ರಾಜ್ಯಕ್ಕೆ ಆವರಿಸಲಿದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಕರ್ನಾಟಕಕ್ಕೆ ಕಾದಿದೆ ಮಹಾ ವಿಪತ್ತು, ದೊಡ್ಡ ವಿಪತ್ತೊಂದು ರಾಜ್ಯಕ್ಕೆ ಕಾದಿದೆ. ಕೆಲವು ಕಡೆ ಮಳೆ ಆಗುವಂತಹ ಸಾಧ್ಯತೆ ಇದೆ, ಆದರೆ ಕೆಲವು ಕಡೆ ಕಾದಿದೆ ಮಹಾ ಸಂಕಷ್ಟ. ಮರುಕಳಿಸಲಿದೆ 149 ವರ್ಷಗಳ ಭೀಕರ ಬಿಕ್ಕಟ್ಟು. ರಾಜ್ಯಕ್ಕೆ ಆವರಿಸ್ತಾ ಇದೆ ಭೀಕರ ಬರಗಾಲದ ದಿನಗಳು ಅಂತ ಹೇಳಲಾಗ್ತಾ ಇದೆ. ಬರಗಾಲ ಹೊತ್ತು ತರ್ತಾ ಇದೆ ಸೂಪರ್ ಎಲ್ ನಿಯೋ. ಬರಗಾಲವನ್ನು ಹೊತ್ತು ತರ್ತಾ ಇದೆ ಸೂಪರ್ ಎಲ್ ನಿಯೋ. ಕರ್ನಾಟಕಕ್ಕೆ ಈಗ ಭಾರಿ ದೊಡ್ಡ ಪ್ರಮಾಣದ ಸಂಕಷ್ಟವೊಂದು ಕಾಡಲಿಕ್ಕಿದೆ. 150 ವರ್ಷಗಳ ಹಿಂದೆ ಈ ತರಹದ ಒಂದು ಬರಗಾಲ ಅನ್ನುವಂಥದ್ದಿತ್ತು. ಇಂತಹ ಬರಗಾಲ ಮತ್ತೆ ಬರುತ್ತೆ ಅನ್ನುವಂತಹ ಆತಂಕ ಈಗ ಎದುರಾಗ್ತಾ ಇದೆ. ರಾಜ್ಯಕ್ಕೆ ಆವರಿಸ್ತಾ ಇದೆ ಭೀಕರ ಬರಗಾಲದ ದಿನಗಳು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ರಾಜ್ಯದಲ್ಲಿ 75% ಭಾಗಗಳಲ್ಲಿ ತೀವ್ರ ಮಳೆಯ ಕೊರತೆ ಅನ್ನುವಂಥದ್ದಾಗಲಿಕ್ಕಿದೆ. ರಾಜ್ಯದ 41% ಭಾಗಗಳಲ್ಲಿ ಮುಂಗಾರಿನ ಮಳೆಯ ಕೊರತೆ ಸಂಭವಿಸುವ ಚಾನ್ಸಸ್ ಇದೆ. 153 ತಾಲೂಕುಗಳಿಗೆ ಕಾಡ್ತಾ ಇದೆ ತೀವ್ರವಾದಂತಹ ಮಳೆಯ ಬರ. ಜೂನ್ನಲ್ಲಿ 199 ಮಿಲಿಮೀಟರ್ ಮಳೆ ಆಗಬೇಕಿತ್ತು ಮಳೆಗಾಲದ ಪ್ರಾರಂಭದಲ್ಲಿ, ಆದರೆ ಈ ಬಾರಿ ಮಳೆಯ ವಾಡಿಕೆ ಸುರಿದಿದೆ. ಕೇವಲ 116 ಮಿಲಿಮೀಟರ್ ಮಳೆ ಮಾತ್ರ ಈ ಬಾರಿ ಸುರಿದಿದೆ. ಬರದ ಆತಂಕವನ್ನು ವ್ಯಕ್ತಪಡಿಸಿರುವಂತಹ ಡಿಸಿಎಂ ಪರಮೇಶ್ವರ್, ಶತಮಾನದ ಬರಗಾಲದ ಬಗ್ಗೆ ಪರಮೇಶ್ವರ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ.
1877ರಲ್ಲಿ ಈ ತರಹದ ಬರಗಾಲ ಇತ್ತು 149 ವರ್ಷಗಳ ಹಿಂದೆ. ಅಂತಹ ಬರಗಾಲ ರಾಜ್ಯವನ್ನು ಕಟ್ಕಾಡಿತ್ತು. 1877ರಲ್ಲೂ ಕೂಡ ಉದ್ಭವವಾಗಿತ್ತು ಇಂತಹ ದೊಡ್ಡ ಸಂಕಷ್ಟ. ಅವತ್ತು ದೊಡ್ಡ ಪ್ರಮಾಣದ ಮಳೆಯ ಕೊರತೆ ಅನ್ನುವಂಥದ್ದಿತ್ತು. ಬೆಳೆ ಇಲ್ಲದೆ ಹಸಿವಿನಿಂದ ಜನ ತತ್ತರಿಸಿ ಹೋಗಿಬಿಟ್ಟಿದ್ರು. ಆ ಬಳಿಕ ಭೀಕರ ಬರಗಾಲ ಅನ್ನುವಂಥದ್ದು ರಾಜ್ಯಕ್ಕೆ ಬಂದಿರಲಿಲ್ಲ. 1877ರಲ್ಲಿ ಬಂದಂತಹ ಬರಗಾಲ ಮತ್ತು ಬಂದಿರಲಿಲ್ಲ. ಈಗ ಅಂತಹದ್ದೇ ಬರಗಾಲ 149 ವರ್ಷಗಳ ನಂತರ ರಾಜ್ಯಕ್ಕೆ ಬರಲಿದೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾರೆ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಒಂದು ಬರಗಾಲ ಬಂದಿತ್ತು. ಆದರೆ ಅದು ಇಷ್ಟು ದೊಡ್ಡ ಪ್ರಮಾಣದ ಬರಗಾಲ ಅಂತೂ ಆಗಿರಲಿಲ್ಲ. ಆದರೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಪ್ರಮಾಣದ ಬರಗಾಲ ಈಗ ಬರಲಿಕ್ಕಿದೆ ಅನ್ನುವಂತಹ ಮಾಹಿತಿಗಳು, ವರದಿಗಳು ವ್ಯಕ್ತವಾಗ್ತಾ ಇದೆ. 75% ಭಾಗಗಳಲ್ಲಿ ತೀವ್ರ ಮಳೆಯ ಕೊರತೆ ಇದೆ. ಅದರಲ್ಲಿ 41% ರಾಜ್ಯದಲ್ಲಿ ಕೆಲ ಜಿಲ್ಲೆಗಳಲ್ಲಿ, 41% ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಮುಂಗಾರಿನ ಮಳೆಯ ಕೊರತೆ ಇದೆ. 199 ಮಿಲಿಮೀಟರಷ್ಟು ಮಳೆ ಆಗಬೇಕಿತ್ತು ರಾಜ್ಯದಲ್ಲಿ, ಅದು ಜುಲೈ ತಿಂಗಳಲ್ಲಿ. ಆದರೆ ಈ ಬಾರಿ ಕೇವಲ 116 ಮಿಲಿಮೀಟರಷ್ಟು ಮಳೆ ಮಾತ್ರ ಆಗಿದೆ. ಆದ್ದರಿಂದ ಬರಗಾಲವನ್ನು ಹೆಂಗೆ ಎದುರಿಸಬೇಕು ಅನ್ನುವಂಥ ಆತಂಕ ಈಗ ಎಲ್ಲರಲ್ಲಿ ಎದುರಾಗಿದೆ. ಅದರ ಬಗ್ಗೆ ಪರಮೇಶ್ವರ್ ಅವರು ಕೂಡ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ.